ಸಮುದ್ರ ತಟದಲ್ಲಿಯೂ ಕೂಡ ಹೊಸ ವರ್ಷದ ಆಚರಣೆಗೆ ಅನುಮತಿ ಸಿಕ್ಕಿದೆ. ಹೀಗಾಗಿ ಜನನೂ ಖುಷಿಯಾಗಿದ್ದಾರೆ. ಅಲ್ಲಿನ ರೆಸಾರ್ಟ್ ಮಾಲೀಕರು ಕೂಡ ಖುಷಿಯಾಗಿದ್ದಾರೆ. ಮಂಗಳೂರಿನ ರೆಸಾರ್ಟ್ ಮಾಲೀಕರಿಗೆ ಈಗ ವ್ಯಾಪಾರ ವಹಿವಾಟು ಜೋರು. ಅನುಮತಿ ಸಿಕ್ಕಿದೆಯಲ್ಲ, ಹೀಗಾಗಿ ಸೆಲೆಬ್ರೇಷನ್ ಮೂಡೇ ಚೇಂಜ್ ಆಗಿದೆ. ಅನೇಕ ಜನ ಬರ್ತಾ ಇದ್ದಾರೆ, ಫುಲ್ ರಶ್ ಆಗ್ತಾ ಇದ್ದಾವೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಜನಸಾಗರವೇ ಬೇರೆ ಬೇರೆ ಭಾಗದಿಂದ, ಬೆಂಗಳೂರು, ಮೈಸೂರು, ಹಾಸನಾನೋ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಅಲ್ಲಿಗೆ ಹರಿದು ಬರ್ತಾ ಇದ್ದಾರೆ. ಪಣಂಬೂರು ಬೀಚ್ ಬದಿಯ ರೆಸಾರ್ಟ್ಗಳಲ್ಲಿ ಭರದ ಸಿದ್ಧತೆ ನಡೀತಾ ಇದೆ. 6ವರೆಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು ಲೆಕ್ಕ ಇಲ್ಲ, ಎಂಡ್ ಯಾವಾಗ ಆಗುತ್ತೆ ಅನ್ನೋದು ಮುಖ್ಯ. ಯಾಕಂದರೆ 12 ಗಂಟೆ ಇಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಮುಗಿಸ್ಕೊಂಡು ನೀವಾಯಿತು, ನಿಮ್ಮ ಸೆಲೆಬ್ರೇಷನ್ ಆಯಿತು ಅಂತ ಮನೆ ಸೇರ್ಕೊಂಡ್ರೆ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಆದರೆ ಇಲ್ಲಿ ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡಿ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತೀನಿ ಅಂತ ಹೇಳಿದರೆ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಸೊ ಹೀಗಾಗಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮಂಗಳೂರು ಕಡಲ ತಡಿಯ ಜಿಲ್ಲೆ, ಕಡಲ ತಟದಲ್ಲಿಯೇ ಈಗ ಸೆಲೆಬ್ರೇಷನ್ಗೆ ಮುಂದಾಗಲಾಗ್ತಾ ಇದೆ. ನ್ಯೂ ಇಯರ್ ಪ್ರಯುಕ್ತ ಮಂಗಳೂರಿನ ಬೀಚ್ಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೀಚ್ ಕೂಡ ಬಹಳ ಸಮಯದ ಬಳಿಕ ಓಪನ್ ಆಗಿರುವಂತದ್ದು ಪ್ರವಾಸಿಗರಿಗೆ. ಹಾಗಾಗಿ ಪ್ರವಾಸಿಗರು ಕೂಡ ನಾನಾ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮೋಜು ಮಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದ್ ಕಡೆಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್, ಮತ್ತೊಂದು ಕಡೆಯಿಂದ ಒಂದು ತಣ್ಣಗಾದ ಒಂದು ವಾತಾವರಣ, ತಣ್ಣನೆಯ ವಾತಾವರಣ. ಪ್ರವಾಸಿಗರು ಕೂಡ ಒಂದು ಬಹಳ ಒಳ್ಳೆಯ ಒಂದು ಫೀಲನ್ನು ನೀಡ್ತಾ ಇರುವಂಥದ್ದು. ಯಾಕಂದರೆ ಪ್ರವಾಸಿಗರಿಗೆ ಪಣಂಬೂರು ಬೀಚ್ ಓಪನ್ ಆಗಿ ಕೆಲವು ಸಮಯಗಳಾಗಿರುವಂಥದ್ದು. ಹಾಗಾಗಿ ಬೀಚ್ ಕೂಡ ಬಹಳ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಪ್ರವಾಸಿಗರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ನ್ಯೂ ಇಯರ್ ಬೇರೆ, ಪ್ರವಾಸಿಗರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆಗಮಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಬೀಚ್ಗಳಲ್ಲೂ ಕೂಡ ಒಂದಿಷ್ಟು ವಿಶೇಷ ಆಕ್ಟಿವಿಟಿಗಳನ್ನು ಕೂಡ ಬೀಚ್ ಆಡಳಿತ ವ್ಯವಸ್ಥೆ ಆಯೋಜಿಸಿಕೊಂಡಿರುವಂಥದ್ದು. ಸಾಕಷ್ಟು ಆಕ್ಟಿವಿಟಿಗಳಿದೆ. ಈಗಾಗಲೇ ಬೆಳಗಿನಿಂದಲೇ ಪ್ರಾರಂಭ ಆಗಿದೆ. ಜೆಟ್ ಸ್ಕೈ ರೈಡ್ ಆಗಿರ್ಬೋದು, ಡೆಸರ್ಟ್ ಬೈಕ್ ರೈಡ್ ಆಗಿರ್ಬೋದು, ಬಂಪರ್ ರೈಡ್ ಆಗಿರ್ಬೋದು, ಬನಾನಾ ಬೋಟ್ ರೈಡ್ ಆಗಿರ್ಬೋದು, ಮತ್ತು ಸ್ಪೀಡ್ ಬೋಟಿಂಗ್, ಈ ಥರ ಲಾಂಗ್ ರೈಡ್ ಬೋಟಿಂಗ್ ಮತ್ತು ಪ್ಯಾರಾಸೈಲಿಂಗ್, ಡಾಲ್ಫಿನ್ ರೈಡ್, ಹೀಗೆ ಹಲವು ಆಕ್ಟಿವಿಟಿಗಳು ಈಗ ಬೀಚ್ನಲ್ಲಿ ಆರಂಭವಾಗಿದೆ. ಸಾಕಷ್ಟು ಪ್ರವಾಸಿಗರ ಒಂದು ಪ್ಲಾನ್ ಏನು ಅಂದರೆ, ಮಧ್ಯಾಹ್ನದವರೆಗೂ ಬೀಚಲ್ಲಿ ಎಂಜಾಯ್ ಮಾಡೋಣ, ಸಂಜೆ ಬಳಿಕ ಪಾರ್ಟಿಯಲ್ಲಿ ಭಾಗಿಯಾಗೋಣ. ಯಾಕಂದರೆ ಈ ವರ್ಷ ಮೊದಲ ಬಾರಿಗೆ ಬೀಚಲ್ಲಿ ಬೀಚ್ ಸೈಡ್ ಪಾರ್ಟಿಗೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿರುವಂಥದ್ದು, ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ. ಹಾಗೂ ರೆಸಾರ್ಟ್ ಮಾಲೀಕರು ಕೂಡ ಬರದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರವಾಸಿಗರಿಗೆ ಯಾವುದೂ ಕಮ್ಮಿ ಆಗಬಾರ್ದು. ನ್ಯೂ ಇಯರ್ನ ಯಾವೆಲ್ಲ ಹೈಪ್ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಮಂಗಳೂರಿಗೆ ಬಂದಿದ್ದಾರೋ ಅದಕ್ಕಿಂತ ಹೆಚ್ಚಿನ ಸೇವೆಯನ್ನು ಕೊಡಬೇಕು, ಅಂಥ ಒಂದು ಫೆಸಿಲಿಟಿಗಳನ್ನು ಕೊಡಬೇಕು, ಆಕ್ಟಿವಿಟಿಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಬೀಚ್ ರೆಸಾರ್ಟ್ ಮಾಲೀಕರು ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಪ್ರವಾಸಿಗರಿದ್ದಾರೆ, ಏನು ಹೇಳ್ತಾರೆ, ಏನು ಅನಿಸ್ತಾ ಇದೆ ಮಂಗಳೂರಿಗೆ ಬಂದು, ಅವರ ಅಭಿಪ್ರಾಯಗಳೇನೋ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾವು ಹೈದರಾಬಾದ್ ಬಂದೀವಿ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಮಂಗಳೂರು? ಇದು ಫಸ್ಟ್ ಟೈಮ್ ಸರ್. ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಮಂಗಳೂರು ಬೀಚಸ್ ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಇಂಡಿಯಾ ಅಂತೂ ಒಂದು ಟಾಕ್. ಸೊ ಅದು ನೋಡ್ಲಿಕ್ಕೆ ಬಂದಿವಿ ಇಲ್ಲಿ. ಆ್ಯಂಡ್ 31st ಇಲ್ಲೇ ತುಂಬ ಎಂಜಾಯ್ ಮಾಡಿ ಮತ್ತೆ ಬ್ಯಾಕ್ ಟು ಹೈದರಾಬಾದ್ ಹೋಗ್ಬೇಕಂತ ಪ್ಲಾನ್, ಫ್ಯಾಮಿಲಿ ಸರ್ ಬಂದೀವಿ ನಾವು. ಸರ್ ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಕ್ಲೀನೆಸ್ಟ್ ಬೀಚ್ ಮಂಗಳೂರು ಅಂತ, ಮತ್ತೆ ನ್ಯೂ ಇಯರ್ ಆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗುವಂತ ವಾತಾವರಣ ಇದೆಯಾ, ಹೇಗೆ? ಅಬ್ಸಲ್ಯೂಟ್ಲಿ ಎಸ್. ರಾತ್ರಿ ಏನಾದರೂ ಪಾರ್ಟಿಗಳಲ್ಲಿ ಭಾಗಿಯಾಗುವಂತ ಪ್ಲಾನ್ಸ್ ಇದೆಯಾ? ಇನ್ನ ಏನು ಮಾಡಿಲ್ಲ. ನೈಟ್ಗೆ ಇಲ್ಲೇ ಬಂದು ಸ್ವಲ್ಪ ಚಿಲ್ ಆಗಿ ಹೋಗ್ಬೇಕಂತ ಮಾಡಿವಿ. ಯಾರೆಲ್ಲ ಬಂದಿದ್ದೀರಾ ಸರ್? ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ. ಹಾಂ ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಬಂದಿರೋದು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಅಕಾರ್ಡಿಂಗ್ ಭಾಳ ಚೆನ್ನಾಗಿದೆ ಈ ಬೀಚು. ಫಸ್ಟ್ ಟೈಮ್ ಬಂದಿರೋದು ಮಂಗಳೂರು ಬೀಚಿಗೆ. ಪಣಂಬೂರ್ ಇಸ್ ವೆರಿ ನೈಸ್, ಭಾಳ ಚೆನ್ನಾಗಿದೆ, ಸರೀನಾಗಿದೆ. ಇದು ಬ್ರಿಡ್ಜ್ ವಾಕ್ ಭಾಳ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಚೆನ್ನಾಗಾಯಿತು. ಅದು ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೀರಾ, ಬೀಚಿಗೆ ಬಂದಿದ್ದೀರಾ, ಏನೆಲ್ಲ ಪ್ಲಾನ್ ಮಾಡ್ತಿದ್ದೀರಾ? ನಾವು ಬರೀ ಬೀಚ್ ಅಂತ ಅಲ್ಲ, ಎಲ್ಲ ಸುತ್ತ ಮಂಗಳೂರಲ್ಲಿರೋ ಎಲ್ಲ ಬೀಚು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು 3 to 4 days ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಹೋಟೆಲ್ ಹತ್ರನೇ ಬೀಚ್ ವ್ಯೂ ಇದೆ, ಸೊ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾರ್ಟಿ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಇಲ್ಲ, ಫ್ಯಾಮಿಲಿ ಜೊತೆ ಅಷ್ಟೇ. ನಾಳೆ ಅದೇ ದೇವಸ್ಥಾನ ಎಲ್ಲ, ಇನ್ನೊಂದು ಕುಟಿಲ್ ದೇವಸ್ಥಾನ ಏನೋ, ಕಟೀಲ್ ದೇವಸ್ಥಾನಕ್ಕೂ ಹೋಗಿ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಫುಲ್ ಎಕ್ಸ್ಪೀರಿಯನ್ಸ್, ಮಂಗಳೂರು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ನ್ಯೂ ಇಯರ್ ವೈ ಪ್ಲಸ್ ಮಂಗಳೂರು ಬೀಚ್ ಏನು ಅನಿಸುತ್ತೆ? ಮಂಗಳೂರು ಬೀಚ್ ಅಂತೂ ಭಾಳ ಚೆನ್ನಾಗಿದೆ, ಭಾಳ ಸೆರೀನಾಗಿದೆ. ಇಲ್ಲಿ ಬಂದು ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆ, ಇಲ್ಲೂ ಅಷ್ಟು ಚೆನ್ನಾಗಿ, ಅಂದರೆ ಸನಿಯಾಗಿ ವೆದರ್ ಭಾಳ ಚೆನ್ನಾಗಿದೆ. ಸೊ ನ್ಯೂ ಇಯರ್ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀವಿ. ಇದು ಮಂಗಳೂರು ಬೀಚ್ಗೆ ಬಂದಿರುವಂಥ ಪ್ರವಾಸಿಗರ ಮಾತು. ಕೇವಲ ಕರ್ನಾಟಕ ಮಾತ್ರ ಅಲ್ಲ,
ದೇಶ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಬಹುತೇಕರು ಫಸ್ಟ್ ಟೈಮ್ ಮಂಗಳೂರಿಗೆ ಬೀಚ್ಗೆ ಬಂದಂಥವರಾಗಿದ್ದಾರೆ ಮತ್ತು ನ್ಯೂ ಇಯರ್ ಅನ್ನ ಇಲ್ಲಿಂದನೇ ಆರಂಭ ಮಾಡಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮಂಗಳೂರು ಕೂಡ ನ್ಯೂ ಇಯರ್ ಅನ್ನ ಭರ್ಜರಿಯಾಗಿ ಸ್ವಾಗತ ಮಾಡೋದಕ್ಕೆ ತಯಾರಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.